ವಿದ್ಯುತ್ ವಾಹಕ ಎಂದರೇನು? ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವ. ಹಾಯ್ ನಂದಿತಾ. ಹಾಯ್ ದೀಕ್ಷಾ. ಏನು ಓದ್ಕೊಳ್ತದೀಯಾ? ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳ ಪಾಠದಿಂದ ವಾಹಕ ಮತ್ತು ಅವಾಹಕ ಓದ್ತಾ ಇದ್ದೆ. ನಮ್ಮ ಪಕ್ಕದ ಮನೆಯವರಿಗೆ ಹಸಿ ಕಡ್ಡಿಯಿಂದ ವಿದ್ಯುತ್ಗೆ ತಾಗಿಸಿದಾಗ ಅವರಿಗೆ ಶಾಕ್ ಹೊಡೆದಿತ್ತಂತೆ. ನಮ್ಮ ಅಣ್ಣ ಹೇಳ್ತಿದ್ರು ಅದು ವಿದ್ಯುತ್ ವಾಹಕ. ನನಗೆ ತೋರಿಸ್ಕೊಡ್ತೀಯಾ? ಹಾ, ನಾನು ಈಗ ಅದೇ ಪಾಠ ಓದ್ತಿದ್ದೆ. ಇಬ್ರು ಸೇರಿ ಪ್ರಯೋಗ ಮಾಡೋಣವಾ? ಹಾ, ಬಾ. ಹಾಗಾದರೆ ಇದಕ್ಕೆ ಬೇಕಾದ ಪದಾರ್ಥಗಳೇನು? ಒಂದು ವಿದ್ಯುತ್ ಕೋಶ ಮತ್ತು ಬಜರ್, ಒತ್ತುಗುಂಡಿ, 2 ತಾಮ್ರದ ಪಟ್ಟಿಗಳು, ವಿದ್ಯುತ್ ತಂತಿ. ಹಾಗಾದರೆ ಇದನ್ನು ಹೇಗೆ ಜೋಡಿಸುವುದು? ವಿದ್ಯುತ್ ಕೋಶದ ಧ್ರುವದಿಂದ ಬಜರ್ನ ಒಂದು ತುದಿಗೆ ಜೋಡಣೆ ಮಾಡಬೇಕು. ಬಜರ್ನ ಇನ್ನೊಂದು ತುದಿಯನ್ನು ಒತ್ತುಗುಂಡಿಗೆ ಜೋಡಿಸಬೇಕು. ಒತ್ತುಗುಂಡಿಯ ಇನ್ನೊಂದು ತುದಿಯನ್ನು ತಾಮ್ರಕ್ಕೆ ಜೋಡಿಸಬೇಕು. ವಿದ್ಯುತ್ ಕೋಶದ ಇನ್ನೊಂದು ತುದಿಯನ್ನು ತಾಮ್ರಕ್ಕೆ ಜೋಡಿಸಬೇಕು. ಎರಡನ್ನು ಸ್ವತಂತ್ರವಾಗಿ ಬಿಡಬೇಕು. ಆಗ ಒಂದು ಸೂಚಕ ಸಿದ್ಧವಾಗುತ್ತದೆ. ಹಾಗಾದರೆ ನಾನು ಒಂದು ವಸ್ತು ಕೊಡ್ತೇನೆ, ಅದು ವಿದ್ಯುತ್ ವಾಹಕ ಮತ್ತು ಆವಕ ಅಂತ ತೋರಿಸ್ಕೊಡ್ತೀಯಾ? ಹಾ. ಇದು ಒಂದು ಕಾಗದ. ಕಾಗದವನ್ನು ಹೀಗೆ ಮೇಜಿನ ಮೇಲೆ ಇಡಬೇಕು. 2 ತಾಮ್ರದ ಪಟ್ಟಿಗಳನ್ನು ಹೀಗೆ ಕಾಗದದ ಮೇಲೆ ಇಡಬೇಕು. ಈಗ ಬಜರ್ ಶಬ್ದ ಮಾಡಿಲ್ಲ, ಹಾಗಾಗಿ ಇದು ವಿದ್ಯುತ್ ಅವಾಹಕವಾಗಿದೆ. ಇದನ್ನು ಯಾವ ಪಟ್ಟಿಯಲ್ಲಿ ಬರೆಯಬೇಕು? ಇದನ್ನು ವಿದ್ಯುತ್ ಅವಾಹಕ ಪಟ್ಟಿಯಲ್ಲಿ ಬರೆಯಬೇಕು. ಹಾಗಾದರೆ ಇನ್ನೊಂದು ವಸ್ತು ಕೊಡ್ತೇನೆ, ಅದನ್ನು ವಿದ್ಯುತ್ ವಾಹಕ ಮತ್ತು ಆವಕ ಅಂತ ತೋರಿಸ್ಕೊಡ್ತೀಯಾ? ಇದು ಒಂದು ಕಬ್ಬಿಣ. ತಾಮ್ರದ ಪಟ್ಟಿಗಳನ್ನು ಕಬ್ಬಿಣದ ಮೇಲೆ ಹೀಗೆ ಇಟ್ಟಾಗ ಈಗ ಬಜರ್ ಶಬ್ದ ಮಾಡಿದೆ, ಹಾಗಾಗಿ ಇದು ವಿದ್ಯುತ್ ವಾಹಕವಾಗಿದೆ. ಹಾಗಾದರೆ ಇದನ್ನು ಯಾವ ಪಟ್ಟಿಯಲ್ಲಿ ಬರೆಯಬೇಕು? ವಿದ್ಯುತ್ ವಾಹಕ ಪಟ್ಟಿಯಲ್ಲಿ ಬರೆಯಬೇಕು. ಹಾಗಾದರೆ ಇನ್ನೊಂದು ವಸ್ತು ಕೊಡ್ತೇನೆ, ತೋರಿಸ್ಕೊಡ್ತೀಯಾ? ಹಾ. ಇದು ಒಂದು ಗಾಜು. ಹೀಗೆ ಗಾಜನ್ನು ಹೀಗೆ ಮೇಜಿನ ಮೇಲೆ ಇಡಬೇಕು. 2 ತಾಮ್ರದ ಪಟ್ಟಿಗಳನ್ನು ಹೀಗೆ ಇಡಬೇಕು. ಈಗ ಬಜರ್ ಶಬ್ದ ಮಾಡಿಲ್ಲ, ಹಾಗಾಗಿ ಇದು ವಿದ್ಯುತ್ ಅವಾಹಕವಾಗಿದೆ. ಇದನ್ನು ಯಾವ ಪಟ್ಟಿಯಲ್ಲಿ ಬರೆಯಬೇಕು? ಇದನ್ನು ವಿದ್ಯುತ್ ಅವಾಹಕ ಪಟ್ಟಿಯಲ್ಲಿ ಬರೆಯಬೇಕು. ಹಾಗಾದರೆ ನಾನು ಪ್ರಯೋಗ ಮಾಡ್ತೇನೆ. ನನಗೂ ಈಗ ಗೊತ್ತಾಯ್ತು, ನನಗೂ ಪ್ರಯೋಗ ಮಾಡಕ್ಕೆ ಕೊಡ್ತೀಯಾ? ಹಾ, ಮಾಡು. ಇದು ಚಿನ್ನವನ್ನು ಹೀಗೆ ಮೇಜಿನ ಮೇಲಿಟ್ಟು ತಾಮ್ರದ ಪಟ್ಟಿಗಳನ್ನು ಅದರ ಮೇಲೆ ಇಟ್ಟಾಗ ಈಗ ಬಜರ್ ಶಬ್ದ ಮಾಡಿದೆ, ಹಾಗಾಗಿ ಇದು ವಿದ್ಯುತ್ ವಾಹಕ. ಯಾವ ಪಟ್ಟಿಯಲ್ಲಿ ಬರೆಯಬೇಕು? ಇದನ್ನು ವಿದ್ಯುತ್ ವಾಹಕ ಪಟ್ಟಿಯಲ್ಲಿ ಬರೆಯಬೇಕು. ತಗೋ, ಇನ್ನೊಂದು ವಸ್ತು. ಇದು ಬೆಳ್ಳಿ. ಈ ಬೆಳ್ಳಿಯನ್ನು ಮೇಜಿನ ಮೇಲಿಟ್ಟು ಅದರ ಮೇಲೆ ಇಟ್ಟಾಗ ಈಗ ಬಜರ್ ಶಬ್ದ ಮಾಡುತ್ತದೆ, ಹಾಗಾಗಿ ಇದು ವಿದ್ಯುತ್ ವಾಹಕ.
ತೆಗೆದುಕೋ ಇನ್ನೊಂದು ವಸ್ತುಗಳನ್ನು. ಇದು ಗ್ರಾಫೈಟ್. ಇದನ್ನು ಹೀಗೆ ಮೇಜಿನ ಮೇಲಿಟ್ಟು ಅದರ ಎರಡೂ ತುದಿಗೆ ತಾಗಿಸಿದಾಗ ಈಗ ಬಜರ್ ಶಬ್ದ ಮಾಡಿದೆ, ಹಾಗಾಗಿ ಇದು ವಿದ್ಯುತ್ ವಾಹಕ. ತೆಗೆದುಕೋ ಇನ್ನೊಂದು ವಸ್ತುಗಳನ್ನು. ಇದು ಅಲ್ಯೂಮಿನಿಯಂ. ಇದನ್ನು ಹೀಗೆ ಮೇಜಿನ ಮೇಲಿಟ್ಟು ಅದರ ಮೇಲೆ ವಿದ್ಯುತ್ ಪಟ್ಟಿಗಳನ್ನು ಹೀಗೆ ಇಟ್ಟಾಗ ಈಗ ಬಜರ್ ಶಬ್ದ ಮಾಡಿದೆ, ಹಾಗಾಗಿ ಇದು ವಿದ್ಯುತ್ ವಾಹಕ. ತೆಗೆದುಕೋ ಇನ್ನೊಂದು ವಸ್ತು. ಇದು ರಬ್ಬರ್. ಇದನ್ನು ಹೀಗೆ ಮೇಜಿನ ಮೇಲೆ ಇಡಬೇಕು. ಅದರ ತಾಮ್ರದ ಈಗ ಇಟ್ಟಾಗ ಬಜರ್ ಶಬ್ದ ಮಾಡಿಲ್ಲ, ಹಾಗಾಗಿ ಇದು ವಿದ್ಯುತ್ ಅವಾಹಕ. ತೆಗೆದುಕೋ ಇನ್ನೊಂದು ವಸ್ತು. ಇದು ಅಯಸ್ಕಾಂತ. ಇದನ್ನು ಹೀಗೆ ಮೇಜಿನ ಮೇಲಿಟ್ಟು ಎರಡು ತಾಮ್ರದ ಪಟ್ಟಿಗಳನ್ನು ಇದರ ಮೇಲೆ ಇಡಬೇಕು. ಈಗ ಬಜರ್ ಶಬ್ದ ಮಾಡಿಲ್ಲ, ಹಾಗಾಗಿ ಇದು ವಿದ್ಯುತ್ ಅವಾಹಕ. ತೆಗೆದುಕೋ ಇನ್ನೊಂದು ವಸ್ತುಗಳನ್ನು. ಇದು ಒಣಗಿದ ಮರ. ಇದನ್ನು ಹೀಗೆ ಮೇಜಿನ ಮೇಲೆ ಇಡಬೇಕು. ಎರಡು ತಾಮ್ರದ ಪಟ್ಟಿಗಳನ್ನು ಇದರ ಮೇಲೆ ಇಡಬೇಕು. ಈಗ ಬಜರ್ ಶಬ್ದ ಮಾಡಿಲ್ಲ, ಹಾಗಾಗಿ ಇದು ವಿದ್ಯುತ್ ಅವಾಹಕ. ಇದೊಂದು ನೈಕ್ರೋಮ್ ತಗೊಳ್ಳಿ. ಈಗ ನೈಕ್ರೋಮ್ ಅದನ್ನು ಪರೀಕ್ಷೆ ಮಾಡಿ. ಇದನ್ನು ಹೀಗೆ ಮೇಜಿನ ಮೇಲೆ ಇಡಬೇಕು. ವಿದ್ಯುತ್ ತಾಮ್ರದ ಪಟ್ಟಿಗಳನ್ನು ಇದರ ಮೇಲೆ ಇಡಬೇಕು. ಈಗ ಬಜರ್ ಶಬ್ದ ಮಾಡುತ್ತದೆ, ಹಾಗಾಗಿ ಇದು ವಿದ್ಯುತ್ ವಾಹಕವಾಗಿದೆ. ನಾವು ಇದರಿಂದ ಕಲಿಯುವುದೇನೆಂದರೆ, ಯಾವ ವಸ್ತುಗಳ ಮೂಲಕ ವಿದ್ಯುತ್ ಹರಿಯಲು ಕೊಡುತ್ತದೆಯೋ ಅದನ್ನು ವಿದ್ಯುತ್ ವಾಹಕ ಎನ್ನುತ್ತೇವೆ. ಹಾಗೂ ಯಾವ ವಸ್ತುವಿನಿಂದ ವಿದ್ಯುತ್ ಹರಿಯುವುದಿಲ್ಲವೋ ಅದನ್ನು ವಿದ್ಯುತ್ ಅವಾಹಕ ಎನ್ನುತ್ತೇವೆ. ಧನ್ಯವಾದಗಳು.